ಭದ್ರಾವತಿಯ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ಎಫ್ಐಆರ್. ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ ಪ್ರಕರಣದಲ್ಲಿ ಇದೀಗ ಎಫ್ಐಆರ್. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಹಳೆನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದ ಆರೋಪದ ಅಡಿ ವಿಡಿಯೋ ವೈರಲ್ ಆಗಿತ್ತು. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದದಿಂದ ಬಸವೇಶ್ ನಿಂದಿಸುವಂತಹ ವಿಡಿಯೋ ಇದೀಗ 132, 352, 351/2, 189/2, 190 ಬಿಎನ್ಎಸ್ ಕಾಯ್ದೆಯ ಅಡಿ ಕೇಸ್ ದಾಖಲಾಗಿದೆ. ಅಧಿಕಾರಿ ಜ್ಯೋತಿಯವರು ನೀಡಿದ ದೂರಿನ ಅನ್ವಯ ಇದೀಗ ಎಫ್ಐಆರ್ ಆಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿಯವರು ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ರಾತ್ರಿ ಆ ಸ್ಪಾಟಿಗೆ ಹೋಗಿ ಪರಿಶೀಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಲ್ ಮಾಡಿ ಆ ಕಾಲ್ನಲ್ಲಿ ಮಹಿಳಾ ಅಧಿಕಾರಿಯನ್ನ ನಿಂದಿಸಲಾಗಿತ್ತು. ಎಸ್, ಹಾಗೆ ಅಧಿಕಾರಿಗಳು ಆರೋಪಿಸ್ತಾ ಇದ್ರು, ಕೇವಲ ನಿಂದನೆ ಅಷ್ಟೇ ಅಲ್ಲ, ನಮ್ಮ ಮೇಲೇನೆ ಗಾಡಿ ಹತ್ಸೋದಕ್ಕೂ ಕೂಡ ಬಂದಿದ್ರು, ಭಯಗೊಂಡು ನಾವು ಅಲ್ಲಿಂದ ಹೊರಡಬೇಕಾಯಿತು ಅಂತ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದ ಆರೋಪದಡಿ ಈಗ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಭಾರಿ ಆಕ್ರೋಶ ವ್ಯಕ್ತವಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಪುತ್ರ ಈ ರೀತಿಯಲ್ಲಿ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಬಸವರಾಜ್. ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೊನೆಗೂ ಈ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಎಫ್ಐಆರ್ ಅಲ್ಲಿ ಏನಿದೆ, ಜೊತೆಗೆ ಅಧಿಕಾರಿ ಏನಂತ ದೂರು ಕೊಟ್ಟಿದ್ದಾರೆ? ಪ್ರತಿಮಾ, ಏನು ಭದ್ರಾವತಿಯ ಶಾಸಕನ ಪುತ್ರ ಇದೆ, ಆ ಪುತ್ರ ಏನು ಅಧಿಕಾರಿ ವಿರುದ್ಧ ಅವಾಚ್ಯ ಶಬ್ದ ನಿಂದೆ ಮಾಡಿದ, ಮತ್ತೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ. ಈ ಪ್ರಕರಣ ಸಂಪಟ್ಟಾಗಿ ಈಗಾಗಲೇ ಭದ್ರಾವತಿಯ ಹಳೆನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ದಲ್ಲಿ 6ರಿಂದ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಶಾಸಕನ ಪುತ್ರ ಇದೆ, ಶಾಸಕನ ಪುತ್ರನ ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ಅದರಲ್ಲಿ ಉಲ್ಲೇಖ ಮಾಡಿಲ್ಲ, ಶಾಸಕನ ಪುತ್ರನ ಹೆಸರು ಉಲ್ಲೇಖ ಮಾಡಿಲ್ಲ. ಕೇವಲ ಈಗಾಗಲೇ ಏನು ಭದ್ರಾವತಿಯ ಡಿವೈಎಸ್ಪಿ ನಾಗರಾಜ್ ಇದ್ದಾರೆ, ಅವರ ನೇತೃತ್ವದ ತಂಡ ಈಗಾಗಲೇ 3 ಜನರನ್ನ ಆರೋಪಿಗಳನ್ನ ಬಂಧಿಸಿದ್ದಾರೆ. ರೈಟ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಶಾಸಕ ಸಂಗಮೇಶ್ ಪುತ್ರನಿಂದೇನು ಮಹಿಳಾ ಅಧಿಕಾರಿಗೆ ನಿಂದನೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಭದ್ರಾವತಿ ಡಿವೈಎಸ್ಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಅಜಯ್ ಎಂಬುವನನ್ನ ಅರೆಸ್ಟ್ ಮಾಡಲಾಗಿದೆ. ಚನ್ನಗಿರಿ ರಸ್ತೆ ಬಳಿ ರವಿ ಮತ್ತು ವರುಣ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಒಟ್ಟಾರೆ 3ರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಆದರೆ ಮಹಿಳಾ ಅಧಿಕಾರಿಯ ದೂರಿನಲ್ಲೂ ಕೂಡ ಶಾಸಕರ ಪುತ್ರನ ಹೆಸರಿಲ್ಲ. ಎಸ್ಪಿ ಮಿಥುನ್ಗೆ ಕೊಟ್ಟಿರುವಂತಹ ದೂರದು. ಮಹಿಳಾ ಅಧಿಕಾರಿ ದೂರು ಕೊಡುವಂತ ಸಂದರ್ಭದಲ್ಲಿ ಬಸವೇಶ್ ಹೆಸರನ್ನ ನಮೂದಿಸಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಬಸವರಾಜ್. ತಾವು ವಿವರಿಸ್ತಾ ಇದ್ರಿ, ಈ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ಅಧಿಕಾರಿ ಹಾಗಿದ್ರೆ ಶಾಸಕರ ಪುತ್ರ ಹೆಸರನ್ನ ನಮೂದಿಸಿಲ್ವಾ? ಈಗ ಅರೆಸ್ಟ್ ಏನ್ ಮಾಡಲಾಗಿದೆ, ಯಾರವರು, ಅವ್ರ ಪಾತ್ರ ಏನು, ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ಸಾಕಷ್ಟು ಗೊಂದಲ ಆಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳ್ಬೋದು. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿರೋದು 6ರಿಂದ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ಅದರಲ್ಲಿ ಎಲ್ಲೂ ಕೂಡ ಶಾಸಕನ ಪುತ್ರ ಇದ್ದಾನೆ, ಬಸವೇಶ್ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಎಫ್ಐಆರ್ ದಲ್ಲಿ. ಒಂದಾದ್ರೆ ಮತ್ತೊಂದು ಏನು ಡಿವೈಎಸ್ಪಿ ನಾಗರಾಜ್ ಇದ್ದಾರೆ ಭದ್ರಾವತಿ, ಅವರು ಈಗಾಗಲೇ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನೊಂದು 4 ಜನ ಆರೋಪಿಗಳನ್ನ ಬಂಧಿಸಬೇಕಿದೆ. ಅದನ್ನು ಕೂಡ ತನಿಖೆ ಕೂಡ ಮುಂದುವರೆದಿದೆ. ಒಂದ್ ಕಡೆ ಆದ್ರೆ ಇಷ್ಟೆಲ್ಲ ಪ್ರಕರಣಕ್ಕೆ ರಾದಂತಕ್ಕೆ ಕಾರಣ ಆಗಿದ್ದು ಏನು ಆ ಭದ್ರಾವತಿ ಶಾಸಕನ ಪುತ್ರದಿಂದ ಏನು ಮಹಿಳಾ ಅಧಿಕಾರಿಗೆ ಹಾಕಿದ್ದ ಅವಾಚ್ಯ ನಿಂದನೆ ಮಾಡಿದ್ದು, ಅದು ಮಹಿಳಾ ಅಧಿಕಾರಿಗೆ ಅವಾಚ್ಯ ನಿಂದನೆ ಮಾಡಿದ್ರೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಒಬ್ಬ ಶಾಸಕನ ಪುತ್ರ ಒಬ್ಬ ಮಹಿಳಾ ಅಧಿಕಾರಿ ಜೊತೆ ಈ ರೀತಿ ನಡ್ಕೊಳ್ತಾರಂದ್ರೂ ಕೂಡ ಸಾಕಷ್ಟು ವ್ಯಾಪಕ ಖಂಡನೆ ಆಗಿತ್ತು. ಬಿಜೆಪಿ ಕೂಡ ಭದ್ರಾವತಿಯಲ್ಲಿ ಕೂಡ ಪ್ರತಿಭಟನೆ ಮಾಡ್ತು, ಶಿವಮೊಗ್ಗದಲ್ಲಿ ಕೂಡ ಪ್ರತಿಭಟನೆ ಮಾಡ್ತು, ಸಾಕಷ್ಟು ಆಕ್ರೋಶವನ್ನ ವ್ಯಕ್ತ ಹಾಕಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈಗ ಈ ಪ್ರಕರಣವನ್ನ ಎಲ್ಲ ಒಂದ್ ಕಡೆಯಿಂದ ಸೇಫ್ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಪ್ರತಿಮಾ, ಅಂದ್ರೆ ಕೇವಲ 6ರಿಂದ 7 ಜನರ ಮೇಲೆ ದೂರು ದಾಖಲಾಗಿದೆ, ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಶಾಸಕನ ಪುತ್ರ ಮೇಲೆ ಎಲ್ಲೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಆತನ ಬಗ್ಗೆ ಈಗಾಗಲೇ ಏನು ಮಹಿಳಾ ಅಧಿಕಾರಿ ಇದ್ದಾರೆ, ಆತನ ವಿರುದ್ಧವೇ ಏನು ದೂರು ಕೊಟ್ಟಿದ್ರು. ಹಾಗಾಗಿ ಆ ದೂರು ಕೊಟ್ಟ ನಂತರ ಈಗ ಆ ಪ್ರಕರಣ ಯಾಕೆ ಅವ್ರ ಹೆಸರಲ್ಲಿ ಎಫ್ಐಆರ್ ದಲ್ಲಿ ಕೈ ಬಿಡಲ್ಲ, ಇದನ್ನು ಕೂಡ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಬಸವರಾಜ್.